ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಅಕ್ಕಿ ಹಿಟ್ಟಿನಿಂದ ಚಕ್ಕಲಿ ಮಾಡುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ತೆಂಗಿನಕಾಯಿಯಿಂದ ತೆಗೆದ ಹಾಲನ್ನು ಗ್ಯಾಸ್ ಸ್ಟೋವ್ದ ಮೇಲೆ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಕುದೀತಾ ಇದೆ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಉಪ್ಪು, ಅಡುಗೆ ಸೋಡಾ, ಎಳ್ಳು, ಬಿಳಿ ಎಳ್ಳು, ಪುಟಾಣಿ ಪೌಡ್ರ್ ಮತ್ತು ಅಕ್ಕಿ ಹಿಟ್ಟು, ಅರಿಶಿನ ಪೌಡ್ರ್ ತೆಗೆದುಕೊಂಡಿದ್ದೀನಿ. ಈಗ ಸಕ್ಕರೆ ಮತ್ತು ಅಡುಗೆ ಸೋಡಾ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೇನೆ. ಹಾಕಿದ್ದೀನಿ. ಅರ್ಧ ಚಿಟಿಕೆಟ್ಟು ಅರಿಶಿನವನ್ನು ಸೇರಿಸ್ತೇನೆ. ಅರಿಶಿನ ಪೌಡ್ರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಬೇಕಾದಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಬೋದು. ನಾನೀಗ 1 ಸ್ಪೂನ್ ತುಪ್ಪವನ್ನು ಹಾಕಿದ್ದೀನಿ. ಚೆನ್ನಾಗಿ ಸೌಂಟಿನಿಂದ ತಿರುಗಿಸಬೇಕು. ಈಗ ಪುಟಾಣಿ ಪೌಡ್ರ್, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಈಗ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ. ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಬಿಳಿ ಎಳ್ಳು ತಗೊಳ್ತಾಯಿದ್ದೀನಿ. ಬಿಳಿ ಎಳ್ಳು ಸ್ವಲ್ಪ ಓಮ ಹಾಕಿದ್ದೀನಿ. ಅದರಲ್ಲಿ ಓಮ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಬೇಕು. ಸ್ಟವ್ ಆಫ್ ಮಾಡಿ ಒಂದು ಬಂಡಿಗೆ ಅದನ್ನು ಹಿಟ್ಟನ್ನು ಆಡಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಾದ ನಂತರ ಅದನ್ನು ಈಗ ನಾದ್ಕೊಳ್ತಾ ಇದ್ದೀನಿ ನೋಡಿ. ಅನ್ಕೋತೀನಿ. ಸೈಡಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ. ನೀರನ್ನು ಹಾಕ್ತಾ ನಾದಬೇಕು ನೋಡಿ. ಈ ಥರ ಆಗಬೇಕು. ಈ ಥರ ಸ್ಮೂತ್ ಆಗಬೇಕು ಹಿಟ್ಟು. ಈಗ ಇದನ್ನು ಚಕ್ಕಲಿ ಕೋಳಿಗೆ ಹಾಕ್ತಾಯಿದ್ದೀನಿ. ಚಕ್ಕಲಿ ಕೋಳಿಗೆ ಹಾಕಿ ಚಕ್ಕಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡದಿದ್ದರೆ ಕಟ್ಟಾಗ್ತದೆ ಚಕ್ಕಲಿ ಬಿಡುವಾಗ. ನೋಡಿ, ಈಗ ಸ್ಲೋ ತಿರುಗಿಸ್ತಾ ಇದ್ದೀನಿ. ಸ್ಲೋ ಆಗಿ ತಿರುಗಿಸ್ಬೇಕು. ತಿರುಗಿಸ್ತಾ ಹೋಗ್ಬೇಕು ನೋಡಿ. ಆಯಿತು. ಈಗ ಚಕ್ಕಲಿ ಸುತ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ಬೋದು. ಮತ್ತು ಚಕ್ಕಲಿ ಕೋಳಿಗೆಯಿಂದನೂ ಸಹ ಸುತ್ತಬೋದು. ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಈಜಿ ಸುತ್ತಲಿಕ್ಕೆ. ಚಕ್ಕಲಿ ಕೋಳಿಗೆಯಲ್ಲಿ ಸುತ್ತಲು ಸ್ವಲ್ಪ ಕಷ್ಟ. ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೊಳ್ಬೋದು. ಚಿಕ್ಕ ಬೇಕಾದ್ರೂ ರೋಲನ್ನು ಸುತ್ತಕೊಳ್ಬೋದು. ಈಗ ಎಣ್ಣೆ ಬಂಡಿಲಿ ಕಾದ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ.
ನೋಡಿ ಬಿಡ್ತಾ ಇದ್ದೀನಿ. ಆಯಿತು, ಬಿಟ್ಟಾಯ್ತು. ಈಗ ಚೆನ್ನಾಗಿ ಬೇಯಬೇಕು. ಇದು ಬೆಂದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುತ್ತೆ. ನೋಡಿ, ಎಣ್ಣೆನೂ ಕೂಡ ತಣ್ಣಗಾಗುತ್ತೆ. ಈಗ ತೆಗಿತಾ ಇದ್ದೀನಿ. ನೋಡಿ, ತೆಗಿತಾ ಇದ್ದೀನಿ. ಆಯಿತು, ಈಗ ತೆಗೆದಾಯಿತು. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.